ತಿಲೋತ್ತಮ ಅತ್ತೆ ಪರಿಸ್ಥಿತಿನ ನೀವು ಕಣ್ಣಾರೆ ನೋಡಿದ್ರಲ್ಲ ಯಜಮಾನ್ರೆ. ಓಹೋ ಅದಾ? ಅಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಲ್ಲ. ನಡಿಬಾರ್ದೇನಾದ್ರೂ ನಡೆದು ಅತ್ತೆ ಪ್ರಾಣ ಹೋದ್ರೆ? ಹೋಗ್ಲಿ. ಯಜಮಾನ್ರೆ, ನೀವ ಈ ಮಾತು ಹೇಳ್ತಾ ಇರೋದು? ನೋನು ನೈನಿ, ನನ್ನ ಉದ್ದೇಶ ಹಾಗಲ್ಲ. ಹೋಗ್ಲಿ ಅಂದ್ರೆ ಆ ವಿಷಯನ ಬಿಟ್ಟಾಕು ಅಂತ. ಮಕ್ಕಳು ಅಂದಮೇಲೆ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಇಟ್ಸ್ ಜಸ್ಟ್ ಕಾಮನ್. ಗಾನವಿ ಆಗ್ಲಿ ಬದ್ರಿನಾಥ್ ಆಗ್ಲಿ ಇಂಥ ಕೆಲಸ ಯಾಕೆ ಮಾಡ್ತಿಲ್ಲ ಅಂತ ಹೇಳ್ತೀರಾ? ಹೇಳಲ್ಲ, ಹೇಳಕ್ಕಾಗಲ್ಲ. ಯಾಕಂದ್ರೆ ಗಾಯತ್ರಿ ಪುಟ್ಟಿ ಬಿಟ್ಟು ಇನ್ಯಾರು ಯಾರಿಗೂ ಅಪಾಯ ಮಾಡ್ತಿಲ್ಲ. ನೈನಿ ಹೋಗ್ಲಿ ಬಿಡು. ಒಂದು ಬ್ಲೂ ಫೈಲ್ ಕೊಟ್ಟಿದ್ದಲ್ಲ, ಅದು ಎಲ್ಲಿಟ್ಟಿದ್ಯಾ? ಓ, ಇಲ್ಲಿದ್ಯಾ? ಮೊದಲು ನಾನು ಹೇಳೋದ್ ಕೇಳಿ ಯಜಮಾನ್ರೆ. ಕೇಳಿಸ್ತಿದೆ ನೈನಿ. ನೋಡ್ಬೇಕು. ನೈನಿ, ನಿನ್ನ ಎದುರುಗಡೆನೇ ಇದೀನಲ್ಲ. ನಿಮ್ ಕಣ್ ಕಾಣಿಸ್ಬೇಕು. ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನಾನ್ ಮಾತಾಡೋದು ನಿಮ್ ಎರಡೂ ಕಿವಿ ಕೇಳಿಸ್ಬೇಕು. ಓಕೆ ನೈನಿ, ಕೂಲ್. ಸರಿ, ಇವಾಗ ಹೇಳು. ಅದೇನು ಕೇಳಬೇಕು ಅಂತಿದೆ ಕೇಳು. ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಮತ್ತೆ ಮೊದ್ಲಿಂದ ನಾನು ಹೇಳ್ಬೇಕಾ? ಇಲ್ಲಾಂದ್ರೆ ಇಷ್ಟೊತ್ತು ನಾ ಹೇಳಿದ್ದನ್ನ ಕೇಳಿದ್ರು ಕೇಳ್ದಿರೋ ಥರ ಇದ್ದೀರಾ? ರವೆ ನೈನಿ, ಮಾಮ್ಗೆ ಹಾಗಾಯ್ತು ಒಂದೆ, ಅದು ನನಗೆ ಅರ್ಥ ಆಗ್ತಿದೆ. ಅವ್ರಿಗೆ ಹಾಗಾಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆದ್ರೆ ನಡೆದಿರೋ ಘಟನೆಗಳಲ್ಲಿ ಗಾಯತ್ರಿ ಪುಟ್ಟಿ ಪಾತ್ರ ಯಾಕಿದೆ ಅಂತ ಕೇಳ್ತಾ ಇದ್ದೀನಿ. ನೀವ್ ನೋಡಿದ್ರೆ ಬ್ಲೂ ಫೈಲ್ ಬೇಕು, ಗ್ರೀನ್ ಫೈಲ್ ಬೇಕು ಅಂತ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದೀರಾ. ಅಂದ್ರೆ ಆ ಫೈಲ್ ಇಲ್ಲೇ ಇರುತ್ತಲ್ವಾ ಅಂತ? ಅಲ್ಲಿಲ್ಲ ಅಂದ್ರೆ ಮನೆಯೆಲ್ಲ ಹುಡುಕಿ ನಿಮ್ ಕೈ ಕೊಡ್ತೀನಿ ಮಹಾಪ್ರಭು. ಆ ಮಗು ಯಾಕೆ ತಿಲೋತ್ತಮ ಅತ್ತೆಗೆ ಇಷ್ಟೊಂದು ಕಾಟ ಕೊಡ್ತಾ ಇದೆ? ಅವಳೇ ನಿಮ್ ಹೆತ್ತ ತಾಯಿ ಗಾಯತ್ರಿ ದೇವಿ ಅಲ್ಲ ಅಲ್ವಾ? ಅಲ್ವಾ? ಹೌದೋ ಇಲ್ವೋ? ಅವಳು ಶಾಸ್ತ್ರಿಗಳ ಮೊಮ್ಮಗಳು. ಅಮ್ಮವ್ರ ಹೆಸರಿಟ್ಕೊಂಡಿದ್ದಾಳೆ. ತಾಯಿ ಇಲ್ದಿರೋ ಮಗು ಅಂತ ನಾನೇ ಹಾಲು ಕೊಟ್ಟು ಅವಳನ್ನ ಆರೈಕೆ ಮಾಡಿದ್ದಕ್ಕೆ ನಮಗೆ ತತ್ತು ತಗೊಳ್ಳಿ ಅಂತ ಹೇಳಿದ್ರು. ಗಾಯತ್ರಿ ಅಮ್ಮವರು ನನ್ನ ಹೊಟ್ಟೆಲ್ ಹುಟ್ಟು ಕಳ್ದೋಗಿದ್ರು. ಯಾವುದೋ ಒಂದಿನ ಮನೆಗೆ ಬರ್ತೀರ ಅನ್ನೋ ನಂಬಿಕೆಲಿದ್ದೆ. ಆ ನಂಬಿಕೆಲೆ ಇವತ್ತವರೆಗೂ ಕಾಯ್ತಿದ್ದೀನಿ. ಆದ್ರೆ ಈ ಗಾಯತ್ರಿ ಅಮ್ಮವ್ರ ತರ ವರ್ತಿಸಿದ್ರೆ ಹೇಗೆ ಹೇಳಿ ಯಜಮಾನ್ರೆ? ನೈನಿ, ಕೂಲ್, ರಿಲ್ಯಾಕ್ಸ್ ಪ್ಲೀಸ್. ಹಾಗೆ ಮಾಡೋದ್ರಿಂದ ಗಾಯತ್ರಿ ಪಾಪುಗೆ ಏನಾದರೂ ಕಷ್ಟ ಆಗ್ಬೋದು ಅಂತ ಅಷ್ಟೇನೆ, ಬೇರೆ ಏನೂ ಇಲ್ಲ. ಕಷ್ಟ ಮಾತ್ರ ಅಲ್ಲ, ಇನ್ನು ಏನೇನೋ ಇದೆ. ನೀನು ಫಸ್ಟು ಸಮಾಧಾನವಾಗಿರು. ರಿಲ್ಯಾಕ್ಸ್ ನೈನಿ, ಪ್ಲೀಸ್. ನನ್ನ ಮಾತು ಕೇಳು. ಕೂತ್ಕೋ. ಸಿಡ ನೈನಿ, ನೆಕ್ಸ್ಟ್ ಟೈಮ್ ಈ ಥರ ರಿಪೀಟ್ ಆಗದಿರೋ ಹಾಗೆ ನೋಡ್ಕೋತೀನಿ ನಾನು. ಓಕೆನಾ? ನೀನು ಟೆನ್ಷನ್ ಮಾಡ್ಕೋಬೇಡ ಪ್ಲೀಸ್. ರಿಲ್ಯಾಕ್ಸ್. ಅವ್ರ ದೃಷ್ಟಿ, ಇವ್ರ ದೃಷ್ಟಿ, ಮನೆಯವ್ರ ದೃಷ್ಟಿ, ಊರವ್ರ ದೃಷ್ಟಿ, ಎಲ್ರ ದೃಷ್ಟಿ ಹೋಗ್ಲಿ. ಏನ್ ಮಾಡ್ತಾ ಇದೀಯಾ? ಬಂದ್ರಾ? ಬನ್ನಿ. ಉಲುಚಿ ಪುಟ್ಟ, ಆಗ್ಲೇ ಅವ್ರ ದೃಷ್ಟಿ ಇವ್ರ ದೃಷ್ಟಿ ಅಂತ ನಾನ್ ಜನರಲ್ ಆಗಿ ಹೇಳ್ದೆ. ಆದ್ರೆ ನಿಮ್ಮ ಅಪ್ಪನ ಹೆಸರು ಹೇಳೋದೇ ಮರ್ತ್ಬಿಟ್ಟೆ. ಥ್ಯಾಂಕ್ಸ್. ಆ ಕ್ಯಾಟಗರಿ ಇಲ್ಲ ಅಂತ ನಾನು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದೀನಿ. ಕ್ಯಾಟಗರಿಯಲ್ಲಿ ಕೊಡಕ್ಕೆ ಇದೇನಾ ಅವಾರ್ಡ್ಸಾ? ಇಂಥ ಪಾತ್ರದಲ್ಲಿ ನೀವು ತುಂಬಾ ಚೆನ್ನಾಗಿ ನಟಿಸಿದೀರಾ ಅನ್ನೋದಿಕ್ಕೆ. ಯಾವ ಪಾತ್ರ ಆದ್ರೂ ಪರವಾಗಿಲ್ಲ, ತಂದೆ ಪಾತ್ರಕ್ಕೆ ಮಾತ್ರ ನನ್ನ ತಳ್ಳಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಗುನ್ ಯಾಕೆ ಅಲ್ಲಿ ಮಲಗಿಸಿದ್ಯಾ? ಕೆಳಗಡೆ ಬಿದ್ದೋದ್ರೆ? ಬಿದ್ರೂ ಏನ್ ಏಟಾಗಲ್ಲ ಬಿಡಿ, ದುಡ್ತಾಗತ್ತೆ.
ಏನ? ಈಗ ನಿಮ್ಗೆ ಅರ್ಥ ಆಗಲ್ಲ, ಒಂದ್ ಅರ್ಧ ಗಂಟೆ ವೆಯ್ಟ್ ಮಾಡಿ. ಸ್ವಲ್ಪ ಹೊತ್ತಲ್ಲೇ ಹಾಲಲ್ಲಿ ಲಕ್ಷ್ಮೀದೇವಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಆಗ ನಿಮಗ್ ಮಾತ್ರ ಅಲ್ಲ, ಎಲ್ರಿಗೂ ಅರ್ಥ ಆಗತ್ತೆ. ಚಿಕ್ಕ ಮಗುಗೆ ದೃಷ್ಟಿ ಆಗಿದೆ ಅಂತನೂ ಹೇಳಕ್ಕಾಗಲ್ಲ. ಅವಳು ಯಾವಾಗ್ಲೂ ರೂಮ್ ಒಳಗಡೆನೆ ಇರ್ತಾಳೆ. ಬರೋದು ಇಲ್ಲ. ಪೂಜೆ ಆಗೋವರೆಗೂ ಉಲುಚಿ ರೂಮಲ್ಲೇ ಇರ್ತಾಳೆ. ಮತ್ತೆ ದೃಷ್ಟಿ ಯಾಕೆ ತೆಗಿತಾ ಇದೆಯಾ? ಪೂಜೆ ಆದ್ಮೇಲೆ ಮುಂದೆ ನನ್ ಮಗಳು ಈ ಮನೆಗ್ ಮಹಾಲಕ್ಷ್ಮಿ ಆಗ್ತಾಳೆ ಅಂತ ಮನೆಯವ್ರು ಎಲ್ರೂ ಹೊಗಳ್ತಾರೆ. ಮಗು ಕಣ್ಣೆದುರಿಗೆ ಕಾಣಿಸೋ ಅವಶ್ಯಕತೆ ಕೂಡ ಇಲ್ಲ. ತಾಯಿಗಿರೋ ಮಹಾಲಕ್ಷ್ಮಿ ಕಳೆ ಕಂಡ್ರೆ ಸಾಕು, ಎಲ್ರೂ ಹಾಗಂತಾರೆ. ನಿನ್ಗೆ ನೀನ್ ತುಂಬಾ ಓವರ್ ಥಿಂಕ್ ಮಾಡ್ತೀಯ ಅನಿಸ್ತಿಲ್ವಾ? ಮಗುನ ಎತ್ಕೋ, ಇಲ್ಲ ಅಂದ್ರೆ ತೊಟ್ಲಲ್ಲಾದ್ರೂ ಮಲಗಿಸೋಳ್ನ. ಹಾಗೆ ಮಲಗಿಸಿದ್ರೆ ಕೆಳಗಡೆ ಬೀಳುತ್ತೆ. ಆಮೇಲೆ ನಾನಿನ್ನ ಬೇಯಕ್ಕೂ ಮುಂಚೆನೆ ನೀನ್ ನೈನಿ ಅದಕ್ಕೆನ ಬೈದಿರ್ತೀಯ. ಇವತ್ತು ಅವಳು ನನ್ನನ್ನ ಅದೆಷ್ಟು ಬೈಕೋತಾಳೋ. ಯಾಕೋ? ಇಷ್ಟು ಕೋಟಿ ಇರೋ ನನಗ್ ಬರ್ದಿರೋ ಯೋಚನೆ ಸುಮನಾಗ್ ಹೇಗ್ ಬಂತಪ್ಪ ಅಂತ ಹುಬ್ಗಂಟ್ ಹಾಕೊಂಡು ಸಿಟ್ಟಲ್ಲಿ ವಿಶಾಲ್ ಭವನ್ ಕಡೆ ನೋಡ್ತಾಳೆ. ಎಷ್ಟಿದ್ರೆ ಏನಂತೆ, ಅದನ್ನ ಅನ್ಭವಿಸೋ ಅದೃಷ್ಟ ಇರ್ಬೇಕಲ್ವಾ ಅಂತ ವಿಶಾಲ್ ಭಾವನು ನಿಟ್ಟುಸಿರು ಬಿಡ್ತಾರೆ. ಹೇ ಸುಮನ, ಏನ್ ಮಾಡಕ್ ಹೊರಟಿದ್ಯಾ ಅಂತ ಹೇಳು. ಅಯ್ಯೋ ಗಾಬರಿ ಆಗ್ಬೇಡ್ರಿ, ಇದ್ ನೀವು ಸಂತೋಷ ಪಡೋಂತ ವಿಷಯನೇ. ಅದ್ರ ಜೊತೆಗೆ ನನ್ ವೈಭವನ ನೋಡಿ ಮನೆಯವರು ಹೊಟ್ಟೆ ಉರ್ಕೊಂಡು ಬೈಕೊಂಡ್ರು ಕೂಡ ನಾನ್ ಏನು ಮಾಡಕ್ಕಾಗಲ್ಲ. ಉಲುಚಿ ಪುಟ್ಟಿನ ಯಾವ್ದ್ರ ಮೇಲೆ ಮಲಗಿಸಿದ್ಯಾ? ಅದ್ರ ಮೇಲೆ ಪಂಚ ಹೊಚ್ಚಿದ್ಯಲ್ಲ, ಏನದು? ಅಬ್ಬಾ, ಎಲ್ಲದಕ್ಕೂ ಆತರ ನಿಮ್ಗೆ. ಇದೇ ನಮ್ ಸಂಸಾರದ ವಿಷಯದಲ್ಲಿ ಇದ್ದಿದ್ರೆ ಅದ್ ಎಷ್ಟ್ ಚೆನ್ನಾಗಿರ್ತಿತ್ತೋ ಏನೋ. ಹುಚ್ಚುಚ್ಚಾಗಿ ಮಾತಾಡ್ಬೇಡ, ಹಾಗೆ ಹುಚ್ಚ ಕೆಲ್ಸನೂ ಮಾಡ್ಬೇಡ ನೀನು. ಲಕ್ಷ್ಮೀದೇವಿ ಪೂಜೆ ಅಂದ್ರೆ ತುಂಬಾ ಸಿಂಪಲ್ ಆಗಿ ನಡೆಯುವಂಥದ್ದು. ನಿನ್ ವರ್ತನೆಯಲ್ಲೇನಾದ್ರೂ ವ್ಯತ್ಯಾಸ ಇದ್ರೆ ನೀನೇ ಅನ್ಭವಿಸ್ತೀಯ. ಹಾಗೇನಾಗಲ್ಲ ಬಿಡಿ. ಈಗ ಹೋಗಿ ರೆಡಿ ಆಗಿ. ನಾನು ಶ್ರೀ ಮಹಾಲಕ್ಷ್ಮಿ ತರ ರೆಡಿಯಾಗಿ ಬರ್ತೀನಿ. ಹೋಗಿ. ಓ ಏನೇ ಆದ್ರೂ ಹಾಸಿನಿ ಅಮ್ಮ ನೈನಮ್ಮ ಒಳ್ಳೆ ಸೊಸೆಂದ್ರಲ್ವಾ? ಇಲ್ಲ ಅಂತ ಯಾರು ಹೇಳಿದ್ರಪ್ಪ? ಅಂದ್ರೂ ಕೂಡ ನಮ್ಗೇನ್ ಬೇಜಾರಾಗಲ್ಲ ಚಿಕ್ಕಪ್ಪ. ನಾನ್ ನಿಜಾನೇ ಹೇಳ್ತಿದ್ದೀನಮ್ಮ. ಇವತ್ತು ಧನತ್ರಯೋದಶಿ, ಲಕ್ಷ್ಮೀ ದೇವಿ ಅಮ್ಮನವ್ರ ಪೂಜೆ ಅಂತ 5 ಗಂಟೆಯಿಂದಾನೆ ಬೇಕಾದ ಏರ್ಪಾಟೆಲ್ಲ ಮಾಡ್ಕೊಂಡೇ ಬಂದಿದ್ದೀರಾ. ಚಿಕ್ಕ ಸೊಸೆ ಸುಮನ ಕೂಡ ಬೇಗ ಎದ್ದಿದಲ್ ಪಾಮು. ಎದ್ದಿದ್ದೇನೋ ಸರಿ, ಬಂದ್ ಕೆಲಸ ಮಾಡೋದ್ ಬಿಟ್ಟು ರೆಡಿ ಆಗ್ತಾ ಕೂತಿರ್ತಾಳೆ. ಸುಂದರವಾಗಿ ಕಾಣಿಸ್ಬೇಕು ಅಂತ ಏನೋ. ಬ್ರೋ, ಸುಮನನ್ ಬಿಟ್ಟು ಎಲ್ಲ ಬಂದಿದ್ದಾರೆ. ನೈನಿ, ಪೂಜೆ ಶುರು ಮಾಡು. 1 ನಿಮಿಷ ಯಜಮಾನ್ರೆ, ಸ್ವಾಮೀಜಿ ಕೂಡ ಬರ್ತಾ ಇದ್ದಾರೆ. ಗುರುಗಳು ಬಂದು ಏನ್ ಮಾಡ್ತಾರೆ? ಅದೇನ್ ಮ್ಯಾಮ್ ಹಾಗಂತಿದ್ದೀರಾ? ದನಕ್ ಸಂಬಂಧಪಟ್ಟಿರೋ ಪೂಜೆಲಿ ಸಾಧು ಸಂತರು ಬಂದು ಏನ್ ಮಾಡ್ತಾರೆ ಅಂತ ಕೇಳ್ದೆ ಅಷ್ಟೇ. ಬರ್ಲಿ ಬಿಡಿಯತ್ತೆ. ಲಕ್ಷ್ಮೀ ದೇವಿ ಅನುಗ್ರಹ ಯಾರಿಗಿದ್ಯೋ ಅವರೇ ಹೇಳ್ತಾರೆ. ಸುಮನ, ನೈನಿ ಲಕ್ಷ್ಮೀಪುರಕ್ಕೆ ಹೋಗಿ ಮರದ ಡಬ್ಬಿ ತಗೊಂಡ್ ಬಂದ್ಲು ಅಂತ ನೀನ್ ಈ ಹಳೆ ಪೆಟ್ಟಿಗೆ ತಗೊಂಡ್ ಬಂದ್ಯಾ? ಹಳ್ಳಿಗೆ ಏನಾದ್ರೂ ಹೋಗ್ತಿದ್ದೀನಮ್ಮ? ನಿಮ್ ವ್ಯಂಗ್ಯ ಎಲ್ಲ ಹಾಗಿರ್ಲಿ, ಇದ್ರಲ್ಲಿ ಏನಿದೆ ಅಂತ ನಾನೇ ತೋರಿಸ್ತೀನಿ. ಮನೆ ಒಳಗ್ ಕಾಲಿಡ್ಬೇಕು ಅಂತ
ಇಬ್ರು ಸೊಸೆಯಂದ್ರು ಪುಟ್ ಪುಟ್ ಹೆಜ್ಜೆ ಬರ್ದಿದ್ರೆ ಬೂದಿ ಹಚ್ಕೊಳ್ಳೋ ನೀವು ಮನೆ ಒಳಗ್ ಕಾಲಿಟ್ರಲ್ಲ. ಇಬ್ರು ಅಕ್ಕಂದಿರ ಆಸ್ತಿನೂ ಖಾಲಿ ಆಗ್ಬೋದೇನೋ ಅಂತ. ಏಯ್, ಏನ್ ಮಾತಾಡ್ತಿದ್ಯಾ? ಇಲ್ಲ ಅಂದ್ರೆ ಇನ್ನೇನ್ರಿ, 1 ಪೈಸೆನೂ ಇಲ್ದಿರೋ ಸ್ವಾಮೀಜಿ ಈಗ್ಲೇ ಬರ್ಬೇಕಾ? ಸುಮನ, ಎಷ್ಟೇ ಆಸ್ತಿ ಸಂಪಾದನೆ ಮಾಡಿದ್ರು ಮಾನವ ಕೊನೆಗೆ ಆಧ್ಯಾತ್ಮದ ಕಡೆನೆ ವಾಲ್ಕೊಂಡು ಹೋಗೋದು. ಎಷ್ಟೇ ಹಣ ಇದ್ರೂ ನಿಷ್ಪ್ರಯೋಜಕ. ಆ ಘಟ್ಟಕ್ಕೆ ಸ್ವಾಮೀಜಿ ಯಾವತ್ತೋ ಬಂದಿದ್ದಾರೆ. ನಾವೇ ಇನ್ನೂ ಆಸೆ ಪಟ್ಕೊಂಡು ಇನ್ನೂ 100 ವರ್ಷ ಬದುಕ್ತೀವಿ ಅನ್ನೋ ಭ್ರಮೇಲಿದೀವಿ. ಜ್ಞಾನ ಭಂಡಾರ ಇರೋ ಸ್ವಾಮಿಗಳನ್ನ ಮೀರಿಸುವಂತ ಶ್ರೀಮಂತರು ಯಾರಿದ್ದಾರೆ? ಇವ್ರು ಬಂದ್ರೆ ಇವತ್ ಲಕ್ಷ್ಮೀದೇವಿ ಬಂದಂಗೆನಾ? ಹಾಗಾದ್ರೆ ಆ ಹೆಜ್ಜೆ ಗುರ್ತು ಯಾಕಕ್ಕ? ಅಳಿಸ್ಬಿಡು. ಸುಮನ, ಆತರ ಪಟ್ಟು ಮಾತಾಡೋಕ್ ಹೋಗ್ಬೇಡ. ಮಹಾಲಕ್ಷ್ಮಿ ಕಳೆ ಇರೋ ಲಲಿತಾ ದೇವಿಯವರು ಈ ಮನೆ ಕಾಲಿಡ್ತಾರ. ಎಲ್ರೂ ಚೆನ್ನಾಗಿದ್ದೀರಲ್ವಾ? ದೊಡ್ಡಮ್ಮ, ನಿಮ್ ಹಾಗೆ ನಾವೂನು ತುಂಬಾ ಚೆನ್ನಾಗಿದ್ದೀವಿ ದೊಡ್ಡಮ್ಮ. ಚೆನ್ನಾಗಿರಕ್ಕೆ ನಿಮ್ಮ ಈ ನಗು ಮುಖ ನೋಡ್ತಾ ಇದ್ರೆ ಸಾಕು ಅಮ್ಮೋರೆ. ದೊಡ್ಡಕ್ಕ, ಬೆಲೆ ಬಾಳುವಂಥದ್ದೇನೋ ತಗೊಂಡ್ ಬಂದಿರೋ ಹಾಗಿದೆ. ಏನು ಅಂತ ಕಣ್ ಕಾಣಿಸ್ತಾ ಇರೋರ್ ಥರ ಯಾಕೆ ಕೇಳ್ತೀಯ ತಿಲೋತ್ತಮ್ಮ? ಏನೋ ವಲ್ಲಭ? ದೊಡ್ಡಮ್ಮ, ನಿಮ್ಮಮ್ಮನ್ಗೆ ಅಲಂಕಾರ ಮಾಡ್ಕೋತಾ ಅಂಧತ್ವ ಬಂದ್ಬಿಟ್ಟಿದೆ ಅನ್ಸುತ್ತೆ. ಹ, ನನ್ನ ಕೈಯಲ್ಲಿ ಏನಿದೆ ಹೇಳಿ ನೋಡೋಣ. ಆ ಕೈಯಲ್ಲಿ ಪೊರ್ಕೆ ಇದೆ ದೊಡ್ಡಮ್ಮ. ನಿನ್ ಕಣ್ ದೃಷ್ಟಿ ಚೆನ್ನಾಗೇ ಇದೆ ಕಣೋ. ಇದೇನು? ಅದು ಸಕ್ಕರೆ. ಅದು ಉಪ್ಪು ಕಣ. ಈ ಮನೆ ಉಪ್ಪು ತಿಂತಾರೆ ಆದ್ರೆ ಕೃತಜ್ಞತೆ ಇಲ್ದೇ ಇರೋದಕ್ಕೆ ಕನ್ಫ್ಯೂಸ್ ಆಗ್ತಾರೆ ಚಿಕ್ಕಪ್ಪ. ನನ್ ಮರ್ಯಾದೆ ತೆಗಿಬೇಕು ಅಂತಾನೆ ಹೀಗೆ ಹೇಳ್ತಿದ್ಯಾ? ಮರ್ಯಾದೆ ತೆಗಿತಿರೋದು ಹಾಸಿನಿ ಅಕ್ಕ ಅಲ್ಲ ಅತ್ತೆ, ಲಕ್ಷ್ಮೀದೇವಿ ತರ ಬಂದಿರೋ ಲಲಿತಾ ದೇವಿ ಅತ್ತೆ. ಸುಮನ, ಬುದ್ಧಿಗಿದ್ದಿ ಕೆಟ್ಟಿದ್ಯಾ ನಿಂಗೆ? ಏನ್ ಮಾತಾಡ್ತಿದ್ಯಾ? ನಾನೇನ್ ಕೆಲ್ಸದೋಳಕ್ಕ. ವಿಶಾಲ್ ಬಾವನ್ ದೊಡ್ಡಮ್ಮನ ದೊಡ್ಡತ್ತೆ ಅಂತ ಕರೀದೆ, ಅಮ್ಮವ್ರೆ ಅಂತ ಕೈ ಕಟ್ಕೊಂಡ್ ಕರಿಬೇಕಾ? ಸುಮನಾ, ನಿನ್ಗಿಂತ ದೊಡ್ಡವಳಾಗಿರೋದ್ರಿಂದ ಹೆಸರಿಡಿದು ಕರೀದೇ ಇದ್ರೆ ಸಾಕು. ದೊಡ್ಡಮ್ಮ, ಅವಳಿಗೇನು ಗೊತ್ತಾಗಲ್ಲ, ಬಿಟ್ಬಿಡಿ. ಇಲ್ಲ ವಿಕ್ರಾಂತ್, ಅವಳ ಉದ್ದೇಶ ಏನು ಅಂತ ತಿಳ್ಕೋಬೇಕಲ್ವಾ?
ಸುಮನ, ಲಲಿತಾ ದೇವಿ ಮನೆ ಮರ್ಯಾದೆ ತೆಗಿತಾಳೆ ಅಂತ ಹೇಗ್ ಹೇಳ್ತೀಯ ನೀನು? ಇಲ್ಲ ಅಂದ್ರೆ ನೇನ್ ಸ್ವಾಮೀಜಿ, ಅವ್ರು ಹೇಗ್ ಬಂದಿದ್ದಾರೆ ನೋಡಿ. ಕೈಯಲ್ಲಿ ಪೊರ್ಕೆ ಉಪ್ಪು ತಂದಿದ್ದಾರೆ. ದನ ತ್ರಯೋದಶಿ ದಿನ ಬಂಗಾರನ್ ತಗೊಂಡ್ ಬರೋದ್ ಬಿಟ್ಟು ಚೀಪಾಗಿ ಇದನ್ ತಂದಿದ್ದೀರಲ್ಲ. ಮಾತೆ ನಸುನಗು ನಕ್ಕಿದ್ರಿಂದ ನೀವು ಬದುಕೊಂಡ್ರಿ ಅಂತ ಅನ್ನಿಸ್ತಾ ಇದೆ ಚಿಕ್ಕಮ್ಮನವ್ರೆ. ಪ್ರಪಂಚದಲ್ಲಿ ಕೆಲ್ಸಕ್ಕೆ ಬಾರದೇ ಇರೋದು ಅಂದ್ರೆ ಅದು ನಮ್ ಕೆಟ್ಟ ಯೋಚನೆಗಳೇ ಹೊರತು ಬೇರೇನೂ ಅಲ್ಲ. ಲಲಿತಾ ಮಾತೆ ಎತ್ಕೊಂಡ್ ಬಂದಿರೋದು ಸಾಕ್ಷಾತ್ ಲಕ್ಷ್ಮೀ ದೇವಿನೇ. ದೊಡ್ಡಮ್ಮ, ಅಮ್ಮನವ್ರನ್ನು ಕರ್ಕೊಂಡು ಬಂದಿದ್ದೀರಾ? ಎಲ್ಲಿದ್ದಾರೆ? ಕಾರಿಂದ ಇನ್ನೂ ಇಳ್ದಿಲ್ಲ ಅನ್ಸತ್ತೋ ಅಮ್ನೋರು. ಏನ್ ಮಾಮ್, ಜೋಕ್ ಮಾಡಿಲ್ವೋ? ನಿಜಾನೇ ಅನ್ಸುತ್ತೆ ಕಣೋ. ಓಹೋ, ಅಜ್ಞಾನದಲ್ಲಿ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬಾರ್ದು ಬಾವ. ನಮ್ಮಕ್ಕ ಹೇಳಿದ್ದು ಸತ್ಯ. ದೊಡ್ಡ ಸೊಸೆ ಆಗಿರೋದ್ರಿಂದ ಲಕ್ಷ್ಮೀ ದೇವಿ ತರ ಕಾಣಿಸ್ಬೇಕು. ನೈನಿ, ನೀನು ಉಪ್ಪು ತಗೋ. ಅನ್ನಪೂರ್ಣೆ ತರ ಎಲ್ರೂ ಹಸುವನ್ನ ನೀಗಿಸ್ಬೇಕು. ನಯನಿ, ಉಪ್ಪನ್ನ ನೇರವಾಗಿ ತಗೊಂಡ್ರೆ ಋಣ ಉಳಿಯತ್ತೆ. ಪರವಾಗಿಲ್ಲ ಅತ್ತೆ, ಅಮ್ಮೋರ್ ಋಣನ ಎಷ್ಟು ಜನ್ಮ ಎತ್ತು ಬಂದ್ರೂ ತೀರ್ಸಕ್ಕಾಗಲ್ಲ. ತೀರ್ಬಾರ್ದು ಅಂತಾನೆ ಕೇಳ್ಕೋತೀನಿ ನಾನು. ಬರೋ ಜನ್ಮದಲ್ಲಿ ಕೂಡ ಚಾಕ್ರಿ ಮಾಡ್ಕೊಂಡಿರ್ಬೇಕನ್ಸತ್ತಕ್ಕ. ಈ ತಾಯಿ ಹೊಟ್ಟೆಲಿ ಮಗುವಾಗಿ ಹುಡ್ತೀನಿ ಸುಮನ. ಆಗ ಸೇವೆ ಮಾಡ್ಬೋದಲ್ವಾ? ನಿನ್ನಂತ ಒಳ್ಳೆ ಮನ್ಸು ಕೆಲವ್ರಿಗೆ ಮಾತ್ರ ಇರುತ್ತೆ ನೈನಿ. ತಗೋ. ವಿಶಾಲ, ವಿಕ್ರಾಂತ, ನೀವು ತಂದಿರೋ ಒಡವೆಗಳನ್ನೆಲ್ಲ ಅಮ್ಮನವ್ರ ಹತ್ರ ತಂದಿಡಿ. ಏ ಆಸಿನಿ, ಇದು ನನ್ನ ಮಾಮ್ಗೋಸ್ಕರ ತಂದಿರೋದು, ನೀನ್ ತಗೋಬೇಡ ಆಯ್ತಾ? ನನಗ್ಯಾಕದು? ಪಾಪ ಮಾಡಿದ ದುಡ್ಡಲ್ಲಿ ತಗೊಂಡಿರ್ತೀರಾ. ದೊಡ್ಡಕ್ಕ ಬಂದಿದ್ದಾರೆ ಅಂತ ಹಾಸಿನಿ ದೊಡ್ಡ ಮಾತುಗಳನ್ನ ಮಾತಾಡ್ತಿದ್ದಾಳೆ ಕಣೋ. ಮಾತೆಯರೇ, ನೀವು ತಂದಿರೋದೆಲ್ಲ ಅಮ್ಮನವ್ರ ಹತ್ರ ಇಟ್ರಿ. ಚಿಕ್ಕಮ್ಮನವರು ಏನ್ ತಂದ್ರು ಅಂತ ನಾವು ನೋಡ್ಲೇ ಇಲ್ವಲ್ಲ. ಎಲ್ರೂ ಎದೆ ಗಟ್ಟಿ ಮಾಡ್ಕೊಳ್ಳಿ. ಭಯ ಪಡಿಸೋದು ಏನ್ ತಂದಿದ್ಯಮ್ಮ? ಭಯ ಪಡೋದಿಲ್ಲ, ಆಶ್ಚರ್ಯ ಪಡ್ತೀರಾ. ನನಗ್ಯಾಕಿಂತ ಯೋಚನೆ ಬಂದಿಲ್ಲ ಅಂತ ಮನ್ಸಲ್ಲೇ ಅಸೂಯೆ ಪಡ್ತೀರಾ. ನೀನ್ ಹೇಳ್ತಿದ್ರೆ ತುಂಬಾ ಕುತೂಹಲ ಆಗ್ತಿದೆ. ಬೇಗ ಹೇಳು ಸುಮನಾ. ಕಣ್ಣೆ ನರಳಿಸ್ ನೋಡಿ, ಓಕೆನಾ?